ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಈಗಾಗಲೇ ಎಲ್ಲರಿಗೂ ಗೊತ್ತು, ಐ ಆಮ್ ಫ್ರಮ್ ಮೀಡಿಯಾ ಇಟ್ ಸೆಲ್ಫ್. ನಾನು ಆ್ಯಂಕರಿಂಗ್ ಮಾಡ್ಕೊಂಡಿದ್ದೆ. ಸ್ಟಾರ್ಟಿಂಗೇ ಗೊತ್ತಾಗೋಯ್ತು ಎಲ್ಲರೂ ಮಾಡ್ಕೊಂಡಿದ್ದಂಥವ್ಳು. ಓಕೆ, ನನ್ನ ನಟನೆ ಈ ಒಂದು ಫೀಲ್ಡಿಗೆ ಬರಬೇಕು ಅನ್ನೋ ಯಾವ ಇಂಟೆನ್ಷನ್ಸು ಇರಲಿಲ್ಲ. ಅನಿವಾರ್ಯತೆನೋ ಅಥವಾ ಅನ್ನದ್ಋಣನೋ ನನಗೆ ಗೊತ್ತಿಲ್ಲ. ಬಂದು ಮೊದಲನೇ ಸೀರಿಯಲ್ ನಾನು ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಿದ್ದು ಇದೇ ಡೈರೆಕ್ಷನ್. ಓಕೆ, ಅವ್ರದ್ದೇ ಸೀರಿಯಲ್ ಇದೇ 3.5 ವರ್ಷ ಇದು ಹಿಂದೆ. ನಾನು ಸುಮ್ಮನೆ ಹಿಂಗೆ ರಪ್ಪಕ್ಕಂತ ಹೋದಾಗ ಅವ್ರು ಮುಂದೆ ಪಾಸ್ ಆದಾಗ ಅವರು ಇಲ್ಲ ಅವ್ರನ್ನ ಕರೀರಿ ಅಂತ ಹೇಳಿದ್ರು. ಸೊ ನನ್ನನ್ನು ಕರೆದಾಗ ಏನಮ್ಮ ಇಷ್ಟು ಚೆನ್ನಾಗಿದೆಯಾ, ನೀನು ಮೊದಲೇ ಸಿಗಬಾರ್ದಾಗಿತ್ತ, ನಾವು ಹೀರೋಯಿನ್ ಮಾಡ್ಕೊಳ್ತಿದ್ವಿ ಅಂತ 3.5 ವರ್ಷದ ಹಿಂದೆ ಹೇಳಿದ ಮಾತು. ನಂತರ ನನಗೆ 3.5 ವರ್ಷ ಆದಮೇಲೆ ನನಗೊಂದು ಕಾಲ್ ಬರುತ್ತೆ. ನಾನು ಇದೇನಪ್ಪ ಇದು ಇಷ್ಟೊಂದು ಲಾಂಗ್ ಪೀರಿಯಡ್ ಆದಮೇಲೆ ಈ ಕಾಲ್ ಬರ್ತಿದ್ದಿಲ್ಲ ಅಂತ ನಾನು ಕಾಲ್ ಬೇಕು ಮಾಡ್ತೀನಿ. ಎಲ್ಲಿದ್ಯಮ್ಮ? ಅವ್ರ ಟೋನ್ ಹಿಂಗೇನೆ, ಎಲ್ಲಿದ್ಯಮ್ಮ ವಿದ್ಯಾ ಅಂತ. ಸರಿ ಹಿಂಗೆ ಬ್ಯುಸಿ ಇದ್ದೀನಿ. ಇಲ್ಲಮ್ಮ ನಾನೊಂದು ಸ್ವಲ್ಪ ಮಾತಾಡಬೇಕಿತ್ತು, ಯಾವಾಗಮ್ಮ ಫ್ರೀ ಆಗ್ತೀಯಾ? ಹಿಂಗೆ ಸರಿ ಬಾರಮ್ಮ, ಆಯಿತು JP ನಗರಿಗೆ ಒಂದು ಯಾವುದೋ ಒಂದು ಸ್ಪಾಟಿಗೆ ಅಂದರು, ಕರೆದ್ರು. ಅಲ್ಲಿಗೆ ಹೋದೆ. ನೋಡಮ್ಮ ಹಿಂಗಿದೆ ಕಣಮ್ಮ, ನಾನೊಂದು ಮೂವಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಹೀರೋಯಿನ್ ನೀನೇ ಕಣಮ್ಮ ಅಂತ ಅಂದರು. ಸರ್ ಏನು ಹೇಳ್ತಿದ್ದೀರಾ ಅಂದೆ. ಹೌದಮ್ಮ ಅಂತ. ಅವ್ರು ನನಗೆ ಏನೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಆ್ಯಂಡ್ ಸೊ ಬರೀ ಒಂದು 4-5 ಹೈಲೈಟ್ಸ್ ಹೇಳಿದ್ರು. 4 ಜನ ಫ್ರೆಂಡ್ಸ್ ಇರ್ತಾರೆ, ಹಿಂಗೆ ಹೋಗ್ತೀರಾ, ಹಂಗಾಗುತ್ತೆ, ಅಲ್ಲಲ್ಲಿ ಟ್ವಿಸ್ಟ್ ಆಗುತ್ತೆ, ಇಷ್ಟೇ ಮೂವಿ, ಇದ್ರ ಮೇಲೆ ನೀನು ಮಾಡಬೇಕಮ್ಮ ಅಂತಂದರು. ಸೊ ಐ ವಾಸ್ ಲೈಕ್, ಆಮೇಲೆ ಅವ್ರು ಹೇಳಿದ್ರು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಮೂವಿ ಇದೊಂದು, ಸೊ ನೀನು ಆರಾಮಾಗಿ ಮಾಡ್ಬೋದು. ಐ ವಾಸ್ ಲೈಕ್, ಸರ್ 3.5 ವರ್ಷದ ಹಿಂದೆ ನೀವು ಕೊಟ್ಟಂಥ ಮಾತನ್ನು ಇವತ್ತು ನೆರವೇರಿಸ್ತಿದ್ದೀರಿ, ಉಳಿಸ್ಕೊಂಡ್ರು. ಅದು ಯಾವ ಲೆವೆಲ್ಗೆ ಅಂತ ಅಂದರೆ ಅವ್ರು ನನ್ನ ಮೇಲೆ ನಂಬಿಕೆ ಯಾವ ಥರ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ನಾವು ಶೂಟಿಂಗ್ ಸೆಟ್ಟಿಗೆ ಇನ್ನೊಂದು 6 ದಿನ ಅಥವಾ 7 ದಿನ ಅಷ್ಟೇ ಬಾಕಿ ಇದ್ದಿದ್ದು. ಅವಾಗ ನನಗೆ ಇನ್ಫಾರ್ಮ್ ಮಾಡಿದ್ರು ಅವರು. ಓಕೆ, ಅವಾಗ ಕಂಪ್ಲೀಟ್ ನಮ್ದು ಔಟ್ಡೋರ್ ಶೂಟ್ ಎಲ್ಲ ಇತ್ತು. ಬ್ಯಾಂಗ್ಳೂರ್ನಲ್ಲೂ ಇತ್ತು, ಬಟ್ ಫಸ್ಟ್ ಶೆಡ್ಯೂಲ್ ನಾವು ಹೋಗಿದ್ದೆ ಹೊರಗಡೆ. ಸೊ ಅವಾಗ ಬೇಗ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೋಗಿದ್ವಿ. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗಾಗಿದ್ದು. ಅವರು ಮೈಂಡಲ್ಲ 3.5 ವರ್ಷದ ಹಿಂದೆ ಏನು ಹೇಳಿದ್ರು, ಇವಾಗ ಅದನ್ನ ಇಂಪ್ಲಿಮೆಂಟ್. ಬಟ್ ಅವ್ರು ನೆನ್ಪಿಟ್ಕೊಂಡಿದಾರಲ್ಲ, ನೆನ್ಪಿಟ್ಕೊಂಡು ಸಿನಿಮಾಗೆ ಹೀರೋಯಿನ್ ಆಗಬೇಕು ಅಂತ ಹೇಳಿದಾರಲ್ಲ, ದಟ್ಸ್ ಗ್ರೇಟ್. ಬಿಕಾಸ್ ಅವರು ಸಾಕಷ್ಟು ಸೀರಿಯಲ್ಗಳಲ್ಲಿ ಡಿರೆಕ್ಟರ್ ಆದಂಥವ್ರು, ಸಾಕಷ್ಟು ಆರ್ಟಿಸ್ಟ್ಗಳನ್ನ ನೋಡಿರ್ತಾರೆ. ಅಂಥದ್ರಲ್ಲಿ ಅದೆಲ್ಲದರಲ್ಲೂ ಮಧ್ಯದಲ್ಲಿ ನನ್ನನ್ನು ನೆನ್ಪಿಟ್ಕೊಂಡು ನನಗೆ ಕಾಲ್ ಮಾಡಿ ಕರೆದಂಥದ್ದು. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹಿಮ್. ಅವರ ಪೇಷನ್ಸ್ ಇರ್ಬೋದು. ಈವನ್ ಐ ಹ್ಯಾವ್ ಸೀನ್ ಮೆನಿ ಡಿರೆಕ್ಟರ್ಸು ಅಗ್ರೆಸಿವ್ ಇರ್ತಾರೆ, ಬೇರೆ ಥರ ಎಲ್ಲ ಇರುತ್ತೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಅಂತ ಬಂದಾಗ ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. ತುಂಬ ಪೇಷನ್ಸ್ ಅಂತ ಇರ್ತಾರೆ. ಬಿಕಾಸ್ ಆರ್ಟಿಸ್ಟ್ ಅಂತಂದರೆ ಇವನ್ ಇಂಥ ದೊಡ್ಡ ಕಲಾವಿದರನ್ನ ಅವರು ಮೇಂಟೈನ್ ಮಾಡಬೇಕಾಗುತ್ತೆ ಸೆಟ್ಟಲ್ಲಿ. ದೊಡ್ಡ ಕಲಾವಿದರನ್ನ ಮೇಂಟೈನ್ ಮಾಡು, ಅದೆಲ್ಲ ಹೇಳ್ಬೇಡಿ. ನೋಡಿ, ಇವಾಗ ನಿಮ್ಮನ್ನ ಇವಾಗ ನಾರ್ಮಲ್ ಕಲಾವಿದರ ತರ ನಿಮ್ಮನ್ನ ನೋಡ್ಕೊಳ್ಳೋದಿಕ್ಕಾಗಲ್ಲ ಮೇಡಮ್. ಹಾಗೆಲ್ಲ ಏನೂ ಇಲ್ಲ ಮೇಡಮ್, ಅಂಥದ್ದೆಲ್ಲ ಏನೂ ಇಲ್ಲ. ನಾವು ಸೆಟ್ಟಲ್ಲಿ ಹೇಳ್ತೀನಿ ಕೇಳಿ, ಯಾವ ಸ್ಮೋಕ್ ಹಾಕುವಾಗ ಸ್ಮೋಕ್ ಸರಿ ಬರಲಿಲ್ಲ ಅಂತಂದರೆ ಕೂತ್ಕೊಂಡು ನಾವು ಸ್ಮೋಕ್ ಹಾಕಿದ್ದೀವಿ ಮೇಡಮ್. ಅಂಥದ್ದೆಲ್ಲ ಏನೂ ಇಲ್ಲ. ಹೇಳ್ತೀನಿ. ಆಮೇಲೆ ಇನ್ನೊಂದು, ಸುಧಾಕರ್ ಸರು ನಾವು 2017-18 ನಾಗಿಣಿ ಸೀರಿಯಲಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ದು. ಅದಕ್ಕೆ ಮುಂಚೆ ಅಕ್ಕ ಅಂತ ಯಾರಿವಳು ಅಂತ ಒಂದು ಸೀರಿಯಲ್ ಬಂತು, ಅದರಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಸೊ ಆ ಒಂದು ರ್ಯಾಪು ನಮ್ಮನ್ನು ಮತ್ತೆ ಕನೆಕ್ಟ್ ಮಾಡ್ತು. ಅಂದರೆ ಹೇಗಾಗುತ್ತೆ ಅಂತಂದರೆ, ಅವ್ರು ಹೇಳಿದರು 3 ವರ್ಷದ ನಂತರ ಅಥವಾ 3.5 ವರ್ಷದ ನಂತರ ನಮ್ಮನ್ನು ಕಾಲ್ ಮಾಡಿದ್ದಾರೆ ಅಂತಂದರೆ, ಸೊ ನಾವು ಅವ್ರ ಮನಸ್ಸಿನಲ್ಲಿ ಎಷ್ಟು ಉಳಿದಿರ್ತೀವಿ, ಯಾಕಾಗಿ ಉಳಿದಿರ್ತೀವಿ, ಅದು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಯಾವುದೇ ವ್ಯಕ್ತಿ ಮತ್ತೆ ನಮ್ಮ ಬಳಿ ಬರ್ತಾನೆ ಅಥವಾ ನಾವು ಮತ್ತೆ ಆ ವ್ಯಕ್ತಿ ಬಳಿ ಹೋಗ್ತೀವಿ ಅಥವಾ ಮೀಟ್ ಮಾಡ್ತೀವಿ ಅಂತಂದರೆ, ಅವ್ರ ಮನಸ್ಸಿನಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಪರಸ್ಪರ ವ್ಯಕ್ತಿತ್ವಗಳು ಎಷ್ಟು ಉಳ್ಕೊಂಡಿದ್ದಾವೆ ಅಷ್ಟೇ, ಅದೇ ಮ್ಯಾಟ್ರ್ ಆಗಿರುತ್ತೆ.